पुरा मया प्रोक्तमजायनाभ्ये पद्मे निषण्णाय ममादिसर्गे ज्ञानं परं तन्मन्महिमावभासं यत्सूरयो ಭಾಗವತಂ ವದಂತಿ. ಭಾಗವತದ 3ನೇ ಸ್ಕಂದದ 4ನೇ ಅಧ್ಯಾಯದ 13ನೇ ಶ್ಲೋಕ ಇದು. ಕೃಷ್ಣ ಉದ್ಧವನಿಗೆ ಹೇಳುತ್ತಿದ್ದಾನೆ, ಇದು ಹಿಂದೆ ಪಾದ್ಮಕಲ್ಪದ ಆದಿ ಸೃಷ್ಟಿಯಲ್ಲಿ ನನ್ನ ನಾಭಿಕಮಲದಲ್ಲಿ ಕೂತ ಚತುರ್ಮುಖ ಬ್ರಹ್ಮನಿಗೆ ನನ್ನ ಮಹಿಮೆಯನ್ನು ವರ್ಣಿಸುವ ಭಾಗವತವನ್ನು ನಾನು ಉಪದೇಶಿಸಿದ್ದೆ. ಅದನ್ನೇ ಭಾಗವತ ಅಂತ ಜ್ಞಾನಿಗಳು ಕರೀತಾರೆ. ಈಗ ನಿನಗೆ ನಾನು ಉಪದೇಶಿಸ್ತಿರುವುದು ಅದನ್ನೇ. ಇದಕ್ಕೆ ಯಾರ್ಯಾರು ವ್ಯಾಖ್ಯಾನಕಾರರು ಏನೇನು ಅರ್ಥ ಹೇಳ್ತಾರೆ ಅನ್ನೋದನ್ನು ನೋಡೋಣ. ಆದಿ ಸೃಷ್ಟವು ಮಮ ನಾಭ್ಯೆ ಅಂದರೆ ನಾಭಿಯಲ್ಲಿ ಹುಟ್ಟಿದ ಪದ್ಮ, ಅದರಲ್ಲಿ ಕೂತ ಚತುರ್ಮುಖ ಬ್ರಹ್ಮ. ಅದನ್ನು ಪಾದ್ಮೇ ಕಲ್ಪೆ ಅಂತ ಬರೆದಿರುವುದು ಈ ಯಾದವಾರ್ಯರು. ಈ ಪಾದ್ಮಕಲ್ಪದಲ್ಲಿ, ಅದರಲ್ಲಿಯೂ ಆದಿ ಸರ್ಗದಲ್ಲಿ ಅಂತ ಹೀಗೆ ಅರ್ಥ ಬರೆದಿದ್ದಾರೆ. ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರದಲ್ಲಿ ಭಾಗವತ ಆಗುತಿ ಪ್ರಕರಣ ಅಲ್ಲಿ 3ನೇ ಶ್ಲೋಕದ ರೂಪದಲ್ಲಿ ಇದನ್ನು ತಗೊಂಡಿದ್ದಾರೆ. ಭಾಗವತ ಪ್ರವರ್ತಕ ಸ್ಮೃತಿಪೂರ್ವಕಂ ತತ್ ಸೇವಮಾನಾನಾಂ ಮಹತ್ಫಲಂ ಇತಿ ಸೂಚಯನ್ ತಥಾಗತಿ ಕ್ರಮಮಾಹ 14 ಶ್ಲೋಕೇನ. ಭಾಗವತದ ಪ್ರವರ್ತಕರಾದ ಮಹನೀಯರೇನಿದ್ದಾರೆ ಅವರನ್ನು ಸ್ಮರಿಸಿ ಭಾಗವತವನ್ನು ಓದಿದರೆ ಮಹಾಫಲ. ಅದನ್ನ ಇಲ್ಲಿ ಹೇಳ್ತಾರೆ. ಪುರಾ ಪಾದ್ಮೇ ಕಲ್ಪೆ ತತ್ರಾಪಿ ಆದಿಸರ್ಗೆ, ಹೀಗೆ ವಿಷ್ಣು ತೀರ್ಥರು ಅದಕ್ಕೆ ಅರ್ಥ ಹೇಳ್ತಾರೆ. ಆ ನಾರಾಯಣ ಮತ್ತು ಚತುರ್ಮುಖ ಬ್ರಹ್ಮ ಅವರ ಸಂವಾದ ರೂಪವಾದದ್ದು 3 ಭಾಗವತ ಶ್ಲೋಕಗಳು. ಒಟ್ಟು 4 ಶ್ಲೋಕಗಳಿವೆ. ಅಹಮೇ ವಾಸಮಗ್ರೇ ಚ ನಾಣ್ಯ ಸತಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಅಂತ ಇವೆಲ್ಲ ಹಿಂದೆ ಬಂದಿವೆ. ಚತುರ್ಮುಖ ಬ್ರಹ್ಮನಿಗೆ ಶೇಷಶಾಹಿಯಾದ ನಾರಾಯಣ ಉಪದೇಶ ಕೊಟ್ಟಾಗ ಶೇಷನೂ ಅದನ್ನು ಶ್ರವಣ ಮಾಡಿದ್ದ. ಹೀಗಾಗಿ ಶೇಷದೇವರಿಂದ ಸನತ್ ಕುಮಾರ ಮತ್ತು ಸಾಂಖ್ಯಾಯನದಿಂದ ಪರಾಶರ, ಅವರಿಂದ ಮೈತ್ರೇಯ, ಆ ಮೈತ್ರೇಯರಿಂದ ವಿದುರನಿಗೆ ಭಾಗವತೋಪದೇಶ ಬಂದಿತು. ಅದು ಸೂಚನೆ ಆಗ್ತದೆ. ಮುಂದೆ ಪರಮಾತ್ಮನಿಂದ ಬ್ರಹ್ಮದೇವ, ಬ್ರಹ್ಮನಿಂದ ನಾರದ, ವೇದವ್ಯಾಸ, ಶುಕಮುನಿಯಿಂದ ಪರೀಕ್ಷಿತನಿಗೆ, ಮತ್ತೆ ಸೂತನಿಗೆ. ಶುಕಮುನಿ ಪರೀಕ್ಷಿತನಿಗೂ ಹೇಳಿದರು, ಸೂತನಿಗೂ ಹೇಳಿದರು. ಹೀಗೆ 2 ಪರಂಪರೆಗಳಿವೆ ಅಂತ ಗೊತ್ತಾಗ್ತದೆ. ಅದು ಇಲ್ಲಿ ಬಂದಿಲ್ಲ, ಆ ಭಾಗವತ ಸಾರೋದ್ಧಾರದಲ್ಲಿ ಅದು ಕಾಣಿಸ್ತದೆ. ಅದನ್ನು ವ್ಯಾಖ್ಯಾನಿಸುವಾಗ ನಮ್ಮ ಗುರುಗಳು ಹೈವದನ ಪುರಾಣಿಕಾಚಾರ್ಯರು ಅದನ್ನು ಹೇಳ್ತಾರೆ. ಇದಕ್ಕೆ ವೀರರಾಘವರು ಮತ್ತು ಶ್ರೀಧರರು ಅವರ ವ್ಯಾಖ್ಯಾನದಲ್ಲಿ ವಿಶೇಷ ಅಂಶ ಏನು ಕಾಣಿಸೋದಿಲ್ಲ. ಇದೇ ಪಾದ್ಮಕಲ್ಪ ಇತ್ಯಾದಿ ಅಂಶಗಳು ಬಂದಿವೆ. ಹಾಗಾಗಿ ಆ ವ್ಯಾಖ್ಯಾನಗಳನ್ನೇನು ಇಲ್ಲಿ ನಾನು ಉದ್ಧರಿಸಿಲ್ಲ. ಈ ಪಾದ್ಮಕಲ್ಪ ಅಂದರೆ ಏನು ಇತ್ಯಾದಿ ವಿವರಗಳನ್ನು ನಾನೇ ಇನ್ನೂ ಪಡ್ಕೋಬೇಕಾಗಿದೆ. ಅದನ್ನು ನಾನು ಮುಂದಿನ ಪ್ರವಚನಗಳಲ್ಲಿ ಅದನ್ನು ವಿವರಿಸಿ ಹೇಳ್ತೇನೆ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತವಾಗಿದೆ.